ಮೂಡಲಕೆರೆನ ಸುದ್ದಿ ವಾಹಿನಿಗೆ ಸ್ವಾಗತ. ಇದು ನಿಮ್ಮ ವಿಶ್ವಾಸ ಸುದ್ದಿಯ ಪ್ರತೀಕ. ಶಾಸಕರಾದಂಥ ಸಮೃದ್ಧಿ ಮಂಜುನಾಥ್ ಅವರೇ, ಸತ್ಯಣ್ಣನವರೇ, ಸುಭಾಷ್ ಗೌಡ್ರೆ, ಮಾರಪ್ಪನವರೇ, ಮಾಧ್ಯಮದವರೇ, ಎಲ್ಲ ಬಂಧು ಮಿತ್ರರೇ, ಸ್ನೇಹಿತರೆ, ಈ ಒಂದು ಕಾರ್ಯಕ್ರಮಕ್ಕೆ ನನ್ನ ಸುಭಾಷ್ ಗೌಡ್ರು ಬರೆಳಿದ್ರು. 12ನೇ ವರ್ಷದ ಪುಣ್ಯತಿಥಿ ಅಂಗವಾಗಿ ಉಚಿತ ಆರೋಗ್ಯ ಶಿಬಿರ, ಆರೋಗ್ಯ ತಪಾಸಣಾ ಶಿಬಿರವನ್ನು ಏರ್ಪಡಿಸಿದ್ದೀವಿ ಸರ್, ನಮ್ಮ ತಂದೆಗೋಸ್ಕರ. ದಯವಿಟ್ಟು ನೀವು ಬರಬೇಕು ಅಂತಂದರು. ಇವತ್ತು ನಮ್ಮ MLA ಆದಂಥ ಸಮೃದ್ಧಿ ಅವರು ಸಿಕ್ಕಿರೋದು ನನಗೆ ಖುಷಿ ಆಯಿತು. ನಾನು ಅಂದ್ಕೊಂಡೆ ಇದು MLA ಇದ್ದಾಗ ನನ್ನ ಯಾಕಪ್ಪ ಅವ್ರು ಕರೀತಾರೆ ಅಂತ ರೆಗ್ಯುಲರ್ ಏನಿದ್ರು ಕರೀತಾರೆ ಸುಭಾಷ್ ಗೌಡ್ರನ್ನ, ಯಾರು ಬಿಡೋದಿಲ್ಲ. ಇದೇ ಟೈಮಿಗೆ ಅವರು ಬಂದಿರೋದು ಭಾಳ ಒಳ್ಳೆಯದಾಯಿತು. ಈ ಥರ ಶಿಬಿರಗಳು ನಾವು ಅನೇಕ ಮಾಡಿದ್ದೀವಿ, ನಿಮ್ಗೆ ಗೊತ್ತಿದೆ. ನಿಮಗೆ ಅದು ಕರೋನಾ ಟೈಮಲ್ಲಿ 2 ವರ್ಷ ಅಂತೂ ಎಷ್ಟು ಕಷ್ಟಪಟ್ಟಿರೋದು ನಿಮ್ಗೆ ಗೊತ್ತಿದೆ. ಮಾಧ್ಯಮದವ್ರಿಗೆ, ಜನ ಪ್ರತಿನಿಧಿಗೆ ಒಂದು ದಿವಸ ನಾನಂತೂ ಮನೇಲಿ ಇರಲಿಲ್ಲ, ಮಾಸ್ಕ್ ಹಾಕ್ಕೊಂಡು ಓಡಾಡಿಕೊಂಡೇ ಇದ್ದೆ. ಫಸ್ಟ್ ಕೇಸ್ ಬಂದಿದ್ದು ಬುಸಾಲ್ಕುಂಟೆಯಲ್ಲಿ ಒಂದು ಲೇಡಿ, ನಿಮ್ಗೆ ಜ್ಞಾಪಕ ಇರ್ಬೋದು. ನಾನು SP DC ಇದನ್ನು ತೆಗೆದುಬಿಟ್ಟು ಅಡ್ಡ ಕಟ್ಟಿದ್ರಲ್ಲ ಮರ ತೆಗೆದು ಅವ್ರ ಮನೆ ಹತ್ರನೇ ಹೋಗಿದ್ದೀವಿ. ನಾವು ಹೋಗ್ಬಾರ್ದು, ಇಷ್ಟು ಅಡಿ ಇಷ್ಟು ಮೀಟ್ರಲ್ಲಿ ಬಂದ್ಬಿಡ್ತದೆ ಇದು ಅಂಟ್ರೋಗ ಅಂತ. ನಾವು ಹೋಗಿ ಬಂದು ಏನೂ ಆಗಿಲ್ಲ. ನಾವು ಈ ಬಾರ್ಡ್ರ್ ಸುತ್ತಾ ಇದ್ವಿ ಎಲ್ಲ, ನಾವು DC SP ಅವ್ರನ್ನ ಟೀಮ್ ಮಾಡಿಕೊಂಡು ಎಲ್ಲ ಕಡೆ ಸುತ್ತಿ ಅವ್ರ ತರಕಾರಿಗಳು ಅದು ಇದು ಎಲ್ಲ ದಾನನೂ ಮಾಡ್ತಾಯಿದ್ವಿ ಪೇಷಂಟ್ಸ್ಗೆ. ಏನೋ ಒಂದು ದಡ ಸೇರಿದ್ವಿ, ಮಹಾಮಾರಿ ಆಯಿತು. ಇಲ್ಲಿ ಸಾರಿ ಇಲ್ಲಿ ಬಂದಾಗ ಈ ಜಾಗನ ತೋರಿಸ್ತದೆ ನಮಗೆ ಸುಭಾಷ್ ಗೌಡ್ರು. ನೋಡಿ ಸರ್, ಅಧ್ವಾನ ಆಗಿಬಿಟ್ಟಿದೆ, ಸ್ಕೂಲ್ ಇದು ಚಾವಣಿ ಬೀಳ್ದಂಗಿದೆ, ಹಾಸ್ಪಿಟ್ಲು ಉಪಯೋಗ ಬಂದಿಲ್ಲ, ಅದು ಮುಚ್ಚಿದ್ದಾರೆ ಅಂತ ಹೇಳಿದಾಗ ಇಮಿಡಿಯೇಟಾಗಿ ನಾನು ಹೇಳಿ ಮಾತು ಕೊಟ್ಟೆ. ಆವತ್ತೆ ಇದಕ್ಕೆ ನಾನು ಅನುದಾನ ಕೊಡ್ತೀನಿ, ಇದು ಮತ್ತೆ ಜೀರ್ಣೋದ್ಧಾರ ಮಾಡಿ ಹಾಸ್ಪಿಟ್ಲು ಪ್ರಾರಂಭ ಆಗಬೇಕು, ಸ್ಕೂಲು ಮತ್ತೆ ಚೆನ್ನಾಗಾಗಬೇಕು, ಅಡಿಷನಲ್ ರೂಮ್ಸ್ ಕಟ್ಟಬೇಕು ಅಂತೇಳಿ ಅನುದಾನ ಕೊಟ್ಟೆ. ಅದ್ರ ಪ್ರಕಾರ ಕೆಲಸ ಆಗಿದೆ. ನೋಡಿ ಚೆನ್ನಾಗಿದೆ, ಖುಷಿ ಆಗುತ್ತೆ ನನಗೆ. ಆವತ್ತು ನಾನು ಇಲ್ಲಿ ಬಂದು ಹೋಗಿದ್ದು. ಇನ್ನೊಂದು ಸಾರಿ ಹೊರಗಡೆಯಿಂದ ಹಂಗೆ ನೋಡ್ಕೊಂಡು ಹೋಗಿದ್ದೆ ಕನ್ಸ್ಟ್ರಕ್ಷನ್ ಆಗೋ ಟೈಮಲ್ಲಿ. ಸೊ ಈ ಥರ ಎಲ್ಲ ಕಡೆಯೂ ಸ್ಕೂಲುಗಳಾಗಲಿ ಟಾಯ್ಲೆಟ್ಗಳಾಗಲಿ ಸರಿಯಾಗಿ ಇಟ್ಕೋಬೇಕು. ನಮ್ಮ ರಾಜ್ಯದಲ್ಲಿ ಇದೊಂದು ದುರಂತ. ಎಜುಕೇಷನ್ ಡಿಪಾರ್ಟ್ಮೆಂಟಲ್ಲಿ ಕೆಲಸಗಳು ಹೆಚ್ಚಿಗೆ ಅಷ್ಟೊಂದು ಆಸಕ್ತಿ ವಹಿಸಿ ಬಂದ ಮಿನಿಸ್ಟರ್ ಆಗಲಿ ಯಾರೇ ಆಗಲಿ ಕಾಳಜಿ ವಹಿಸ್ತಾರೆ. ಹೇಳ್ತಾ ಸ್ಟೇಟ್ಮೆಂಟ್ ಕೊಡ್ತಾರೆ, ಅವ್ರಿಗೇನು ಅನುದಾನ ಕೊಡ್ತೀನೋ ಇಲ್ಲ ಇನ್ಎಫಿಷಿಯೆಂಟು ನಮಗೆ ಐ ಡೋಂಟ್ ನೋ. ನಮಗೆ ಆ ಥರ ಪೋರ್ಟ್ಫೋಲಿಯೋ ಸಿಕ್ಕಿದ್ರೆ ನಾವು ಎಲ್ಲ ನಾನು ಕೇಳಿದ್ದೆ. ಆವಾಗ ನಾವು ಎಜುಕೇಟೆಡ್ಡು ಸ್ಟೇಟ್ ಆಫೀಸರ್ ಆದನು, ನನಗೆ ಪ್ರೈಮರಿ ಸೆಕೆಂಡರಿ ಎಜುಕೇಷನ್ ಕೊಡಿ ಖಾಲಿ ಇತ್ತು. ಆವಾಗ ಕುಮಾರಸ್ವಾಮಿ ಅವರು ನನಗೆ ಕೊಟ್ಟಿಲ್ಲ, ಅದು ಬಿಟ್ಟು ಇನ್ನೊಬ್ಬರು ಕೊಟ್ಟು ನಾನು ಚೇಂಜ್ ಮಾಡಿ ಸ್ಕಿಲ್ ಡೆವಲಪ್ಮೆಂಟು ಎಕ್ಸೈಸು ಕೊಟ್ಟರು. ಸೊ ಅದನ್ನು ನನ್ನ ಕೆಪಾಸಿಟಿಯಲ್ಲಿ ಏನು ಮಾಡಬೇಕು ಅದನ್ನು ನಾನು ಕೆಲಸ ಮಾಡಿ ಮುಗಿಸಿದ್ದೀನಿ. ಸೊ ಆ ಥರ ಈ ಥರ ಭಾಳ ಇಂಪಾರ್ಟೆಂಟ್ ಇದೆ ಎಜುಕೇಷನ್ ಡಿಪಾರ್ಟ್ಮೆಂಟ್ ಅಂದರೆ. ಮಕ್ಕಳು ವಿದ್ಯಾಭ್ಯಾಸ ಕಲಿತು ಮುಂದಿನ ಜನ್ಮ ಅವರು ಸಾರ್ಥಕ ಆಗಂಗೆ ಓದಬೇಕು, ತಂದೆ ತಾಯಿಗಳಿಗೆ ಅವರು ದುಡಿದು ಸಾಕಬೇಕು. ಸೊ ಈ ನಿಟ್ಟಿನಲ್ಲಿ ಎಜುಕೇಷನ್ ಡಿಪಾರ್ಟ್ಮೆಂಟ್ ಕೆಲಸ ಮಾಡಬೇಕು. ಮೆಡಿಕಲ್ದಷ್ಟೇ ಟ್ರೀಟ್ಮೆಂಟ್ ನಡೀತಾ ಇದೆ. ಈಗ ಟ್ರೀಟ್ಮೆಂಟ್ ಅನೇಕರ ದುಡ್ಡಿಲ್ಲ. ಉಚಿತ ಶಿಬಿರ ಎಷ್ಟು ಇವತ್ತು ಜನ ನನಗನ್ನಿಸಂಗೆ ಸುತ್ತಮುತ್ತ ಸುಮಾರು 1000 ಜನ ಬರ್ಬೋದು ಇವತ್ತು ಅನಿಸುತ್ತೆ. ಎಷ್ಟು ಅಂತಂದರೆ ಇನ್ನೂ ಲಿಸ್ಟ್ ನಾನು ನೋಡಿಲ್ಲ. ಸಾಯಂಕಾಲ ಆದಮೇಲೆ ಒಂದು ಚೂರು ಹೇಳಿ ನೋಡೋಣ. ಆಮೇಲೆ ಬೇರೆಯವರು ಬೆಂಗಳೂರಿಂದನೂ ನಾನು ಬೇಕಾದ್ರೆ ಇದೆ ಹಾಸ್ಪಿಟ್ಲ್ ಪರಿಚಯ ಇದೆ, ಕೊಡ್ತೀನಿ, ಅಲ್ಲಲ್ಲಿ ಮಾಡಲಿ. ಸೊ ಪ್ರಚಾರ ಮಾಡಿ ಮಾಧ್ಯಮದವರು ಇದನ್ನು ಹೆಚ್ಚಿಗೆ ಜನಕ್ಕೆ ಗೊತ್ತಾಗಬೇಕು ಈ ಥರ ಇದೆ ಅಂತ. ಸ್ವಯಂ ಪ್ರೇರಿತವಾಗಿ ಜನ ಬರಬೇಕು. ಈಗ ಅವ್ರ ತಂದೆ ಒಂದು ಜ್ಞಾಪಕಾರ್ಥಕವಾಗಿ ಈ ಒಂದು ತಪಾಸಣಾ ಶಿಬಿರವನ್ನು ಮಾಡಿದ್ದಾರೆ, ಉಚಿತ ಆರೋಗ್ಯ ತಪಾಸಣಾ ಶಿಬಿರನ. ಇದೇ ಥರ ಶಿಬಿರಗಳು ಅನೇಕ ನಾವು ಮಾಡಿದ್ದೀವಿ ನಮ್ಮ ಕಾಲದಲ್ಲಿ. ಈಗ ಇವ್ರ MLA ಅವ್ರ ಕಾಲದಲ್ಲೂ ಆಗ್ತಾಯಿದೆ, ಇದು ಅವ್ರ ಕಾಲದಲ್ಲಿ ಆಗ್ತಾ ಇರೋವಂಥದ್ದೇ. ಹಾಗಾಗಿ ಭಾಳ ಒಳ್ಳೆಯದು. ನಾವು ಅವ್ರಿಗೆ ತಂದೆಗೆ ಶಾಂತಿ ಸಿಗಲಿ, ಅವ್ರ ಸ್ವರ್ಗದಲ್ಲೇ ಇರಲಿ, ದೇವ್ರು ಒಳ್ಳೇದು ಮಾಡಲಿ ಅಂತ ಮಗನ ಕೊಟ್ಟಿದ್ದಾರೆ. ನೋಡಿ ಅವ್ರ ತಂದೆನ ಹೆಂಗೆ 12ನೇ ವರ್ಷದಲ್ಲೂ ಇಷ್ಟು ಗ್ರ್ಯಾಂಡಾಗಿ ಮಾಡ್ತಾಯಿದ್ದಾರೆ ಅಂತಂದರೆ ಆ ತಂದೆ ಮೇಲೆ ಒಂದು ಪ್ರೀತಿ. ತಂದೆಯಿಂದನೇ ನಾವು ತಾಯಿ ಜನ್ಮ ಕೊಡೋರು. ನಿಮ್ಮನ್ನು ಓದಿಸಿ ಬುದ್ಧಿ ಕೊಟ್ಟು ಬೆಳೆಸೋಂಥವ್ರು, ನಿಮ್ಮನ್ನು ರೂಪಿಸಿ ದೇಶದಲ್ಲಿ ಹೆಂಗೆ ನಡಿಬೇಕು, ರಾಜ್ಯದಲ್ಲಿ ಹೆಂಗೆ ನಡಿಬೇಕು, ಜೀವನದಲ್ಲಿ ಹೆಂಗಿರಬೇಕು, ಆಗುವವುಗಳನ್ನ ಹೇಳ್ಕೊಡೋಂಥವ್ರು ತಂದೆ ಪಾತ್ರ ಭಾಳ ಮುಖ್ಯ. ಹಾಗಾಗಿ ತಂದೆ ಅಂತ ತಾವೆಲ್ಲರೂ ಅಷ್ಟೇ ತಂದೆ ತಾಯಿಯನ್ನು ಚೆನ್ನಾಗಿ ನೋಡ್ಕೊಳ್ಳಿ, ಮರಿಬೇಡಿ. ಈ ಒಂದು ಆರೋಗ್ಯ ಶಿಬಿರದಲ್ಲಿ ಹೆಚ್ಚಿಗೆ ಜನ ಬರಲಿ, ಈ ಮಾಧ್ಯಮದ ಮೂಲಕ ಪ್ರಸಾರ ಆಗಲಿ. ಇನ್ನು ಸಾಯಂಕಾಲ 4 ಗಂಟೆವರೆಗೂ ಇರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಬೇಗ ನೀವೆಲ್ಲ ಪ್ರಚಾರ ಮಾಡಿದ್ರೆ, ಇದು ಪಬ್ಲಿಸಿಟಿ ಆದರೆ ಇನ್ನೂ ಅನೇಕರು ಬರ್ತಾರೆ. ಇಂಥ ಕಡೆ ಆಗ್ತಾಯಿದೆ ಅಂದರೆ ಇನ್ನೂ ಅನೇಕರು ಬರ್ತಾರೆ. ಬೇಗ ಬಿಡುಗಡೆ ಮಾಡಿ ನಿಮ್ಮದು ಯೂಟ್ಯೂಬಲ್ಲಿ ನ್ಯೂಸ್ ಎಲ್ಲ. ಪತ್ರಕರ್ತರು ಬಂದಿದ್ದಾರೆ, ನಮ್ಮ ಪ್ರಕಾಶ್ ಬೆಳಿಗ್ಗೆ ಮಾತಾಡಿದ್ರೆ ಬರ್ತೀರಾ ಸರ್ ಅಂತ. ಹೌದು ಅಂದೆ, ಅವ್ರಿಗೇನು ಡೌಟ್ ಇತ್ತು ಏನೋ ಗೊತ್ತಿಲ್ಲ. ಸೊ ಹೀಗಾಗಿ ಮಾಧ್ಯಮ ಮಿತ್ರರು ಗೊತ್ತಿದೆ ನಾವು ಏನು ಕೆಲಸ ಮಾಡಿದ್ವಿ ಏನು ಅಂತ. ಅವರಿಂದ ನನಗೆ ಭಾಳ ಪ್ರಚಾರ ಸಿಗ್ತಾ. ಅವಾಗ ಒಳ್ಳೆ ಕೆಲಸಗಳನ್ನ ಬರಿತಾಯಿದ್ರು, ಏನು ಮಾಡಿದ್ರು ಅದನ್ನು ಎತ್ತಿಡ್ತಾಯಿದ್ರು. ಹಂಗಾಗಿ ನಮಗೊಂದು ಹೆಸರು ಬರೋಂಗೆ ಮಾಡಿದ್ರು. ತಕ್ಕ ಮಟ್ಟಿಗೆ ಹೆಸರು ಇದೆ ನಮಗೆ ಅಂತ ಜನ ಹೇಳ್ತಾರೆ. ಈಗ
ಅಂದರೆ ಇದ್ದಾಗ ಯಾರೂ ನೆನೆಸ್ಕೊಳ್ಳಲ್ಲ, ಹೋದ ಮೇಲೆ ಅದು ವ್ಯಾಲ್ಯೂ ಗೊತ್ತಾಗೋದು. ನನಗೆ ಆಶ್ಚರ್ಯ ಆಗುತ್ತೆ, ಎಲ್ಲರೂ ಹೇಳ್ತಾರೆ ಏನು ಸರ್ ನೀವು ಇದ್ದಾಗ ಕೆಲಸಗಳಾಗ್ತಾಯಿದ್ದ ಅದಾಗ್ತಾ ಇದ್ದಾಗ. ಈಗಲೂ ಅಷ್ಟೇ ಅನುದಾನ ಕೊಟ್ಟರೆ ಎಲ್ಲರೂ ಮಾಡ್ತಾರೆ, ಎಲ್ಲ MLAಗಳು ಮಾಡ್ತಾರೆ. ಈಗ 1 ವರ್ಷ 1.25 ವರ್ಷ ಆಗಿದೆ, ಇನ್ನೂ ಸಮಯಾವಕಾಶ ಇದೆ. ಈಗ MLA ಅವ್ರಿಗೆ ಅನುದಾನ ಬಂದರೆ ಅವರು ಅಭಿವೃದ್ಧಿ ಕಾರ್ಯಗಳನ್ನ ಮಾಡ್ತಾರೆ ಅಂತ ಹೇಳ್ತಾ ಅವ್ರಿಗೆ ಮಾಡಲಿ, ಅಭಿವೃದ್ಧಿ ಕಾರ್ಯಗಳು ಅವರು ಮುಂದೆ ಮಾಡಲಿ, ಎಲ್ಲ ಒಟ್ಟಿಗೆ ನೀವೆಲ್ಲ ಸಪೋರ್ಟ್ ಮಾಡಿ. ನನಗೆ ಹಿಂಗೆ ಸಪೋರ್ಟ್ ಮಾಡೋದು ಹಂಗೆ ಮಾಡಿ. MLA ಅಂದರೆ ಒಂದು ಪಕ್ಷಕ್ಕೆ ಗೆದ್ದ ಮೇಲೆ ಎಲ್ಲರಿಗೂ MLAನೇ ಅವರು, ಪ್ರತಿಯೊಬ್ಬರಿಗೂ MLA. ನಾನು ಬೇರೆ ಭಾವ ಏನು ಮಾಡ್ತಾ ಇರಲಿಲ್ಲ, ಆ ಪಾರ್ಟಿ ಈ ಪಾರ್ಟಿ ಅಂತ ಎಲ್ಲರೂ ಕೆಲಸ ಮಾಡಿಕೊಡ್ತಾಯಿದ್ದೆ, ನನ್ನ ಸ್ವಭಾವ ಅದು. ಹಾಗಾಗಿ ಇವತ್ತು ನನಗೆ ಕರೆದು ಈ ಒಂದು ಕಾರ್ಯಕ್ರಮಕ್ಕೆ, ಆಮೇಲೆ ನನಗೆ 11 ಗಂಟೆಗೆ ಹೇಳಿದ್ರು, 11:15 ಹೇಳಿದ್ರು, 12ಕ್ಕೆ ಹೇಳಿದ್ರು. ಆಮೇಲೆ ಯಾಕೆ ಇನ್ನೂ 5 ನಿಮಿಷ ಲೇಟು ಅಂತಂದರೆ MLA ಅವ್ರು ಬರಲಿ, ಒಟ್ಟಿಗೆ ಬರಲಿ ಅನ್ನೋ ಉದ್ದೇಶದಿಂದ ಅವರು. ಹೌದಾ? ಅಲ್ಲ, ಒಳ್ಳೇದು ಮಾಡಿದ್ರಿ ನೀವು. ನಾವೇನೋ ಒಂದು ಅರ್ಧ ಕಾಫಿ ಕುಡ್ಕೊಂಡ್ಬಂದ್ವಿ ಅಷ್ಟೇ, ತೊಂದರೆ ಏನಿಲ್ಲ. ಈಗ ಆವಾಗ ನಮ್ಗೆ ಅವ್ರು ಸಿಕ್ಕರೆ ನಮಗೆ ಸಂತೋಷ ಅಲ್ವಾ? ನಮ್ಮ MLA ಅವರು, ಈಗ ಇದು ನಮ್ಮೆಲ್ಲರಿಗೂ MLA ಅವರು. ಹೀಗಾಗಿ ಅವರು ದೇವರು ಒಳ್ಳೆ ಅನುದಾನ ಬರಂಗೆ ಮಾಡಲಿ, ಕೆಲಸ ಕಾರ್ಯಗಳು ಮಾಡಲಿ. ನಾವು ಏನಾದರೂ ಕೆಲಸಗಳು ಬೇಜಾರು ಇನ್ನೂ ಉಳಿದಿದೆ, ಉಳಿದ್ರೆ ಕೆಲಸ ಕಾರ್ಯಗಳು ಮಾಡಲಿ, ಜನಗಳ ಬೇಡಿಕೆಗಳನ್ನ ಈಡೇರಿಸಲಿ ಅಂತ ಹೇಳ್ತಾ, ಸೊ ಎಲ್ಲರಿಗೂ ಹೊಂದಿಸಿ, ಮುಖ್ಯವಾಗಿ ನಮ್ಮ ಸುಭಾಷ್ ಗೌಡರಿಗೆ, ನಿಮ್ಮ ತಂದೆ ನೆನೆಸ್ಕೊಂಡು ಈ ಕಾರ್ಯಕ್ರಮ ಮಾಡ್ತಾರೆ. ದೇವರು ನಿಮ್ಗೆ ಒಳ್ಳೇದು ಮಾಡಲಿ, ಇನ್ನೂ 100 ವರ್ಷ ಬಾಳಿ ಬದುಕಿರಿ ಅಂತ ಹೇಳ್ತಾ ನಾನು ಮಾತು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಮೂಡಲಕಿರಣ ಯೂಟ್ಯೂಬ್ ಚಾನಲ್ ಅನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ನಮ್ಮ ಮುಂಬರುವ ಎಲ್ಲಾ ವಿಡಿಯೋಸ್ಗಳಿಗಾಗಿ ಪಕ್ಕದಲ್ಲೇ ಇರುವ ಬೆಲ್ ಬಟನ್ ಅನ್ನು ಒತ್ತಿ.